ಕನ್ನಡ ವ್ಯಾಕರಣ ಸಂಧಿಗಳು. ಸಂಧಿ ಎಂದರೇನು? ಎರಡು ಪದಗಳು ಸೇರಿ ಹೊಸ ಪದವಾಗುವಾಗ ಅಕ್ಷರಗಳಲ್ಲಿ ಆಗುವ ಬದಲಾವಣೆಯನ್ನು ಸಂಧಿ ಎನ್ನುತ್ತಾರೆ. ಪದ ಪ್ಲಸ್ ಪದ ಸಂಧಿ ಪದ. ಸಂಧಿಗಳ ವಿಧಗಳು: 1. ಸ್ವರ ಸಂಧಿ. ಎರಡು ಸ್ವರಗಳು ಸೇರಿದಾಗ ಉಂಟಾಗುವ ಸಂಧಿಯೇ ಸ್ವರ ಸಂಧಿ. ಉದಾಹರಣೆಗಳು: ಪದಗಳು ಸಂಧಿ ಪದ. ರಾಮ ಪ್ಲಸ್ ಈಶ್ವರ ರಾಮೇಶ್ವರ. ಶಿವ ಪ್ಲಸ್ ಆಲಯ ಶಿವಾಲಯ. ದೇವ ಪ್ಲಸ್ ಇಂದ್ರ ದೇವೇಂದ್ರ. ಗುರು ಪ್ಲಸ್ ಉಪದೇಶ ಗುರುಪದೇಶ. 2. ವ್ಯಂಜನ ಸಂಧಿ. ವ್ಯಂಜನಗಳ ಸೇರಿಕೆಯಿಂದ ಉಂಟಾಗುವ ಸಂಧಿಯೇ ವ್ಯಂಜನ ಸಂಧಿ. ಉದಾಹರಣೆಗಳು: ಪದಗಳು ಮತ್ತು ಸಂಧಿ ಪದ. ಸತ್ ಅಧಿಕ್ ಜನ ಸಜ್ಜನ. ಉದ್ ಅಧಿಕ್ ಘೋಷ ಉದ್ಘೋಷ. ತತ್ ಅಧಿಕ್ ತ್ವ ತತ್ವ. ಸದ್ ಅಧಿಕ್ ಗುಣ ಸದ್ಗುಣ. 3. ವಿಸರ್ಗ ಸಂಧಿ. ವಿಸರ್ಗ ಸೇರಿದಾಗ ಆಗುವ ಸಂಧಿಯೇ ವಿಸರ್ಗ ಸಂಧಿ. ಉದಾಹರಣೆಗಳು: ಪದಗಳು ಮತ್ತು ಸಂಧಿ ಪದ. ದುಃಖ ದುಃ ಪ್ಲಸ್ ಕ ದುಃಖ. ದು ಪ್ಲಸ್ ಖಿತ ದುಃಖಿತ. ಪ್ರಾತ ಪ್ಲಸ್ ಕಾಲ ಪ್ರಾತಃಕಾಲ. 4. ಅನುಸ್ವಾರ ಸಂಧಿ. ಅನುಸ್ವಾರ ಸೇರಿದಾಗ ಉಂಟಾಗುವ ಸಂಧಿಯೇ ಅನುಸ್ವಾರ ಸಂಧಿ. ಉದಾಹರಣೆಗಳು: ಪದಗಳು ಮತ್ತು ಸಂಧಿ ಪದ. ಸಂ ಪ್ಲಸ್ ಗೀತ ಸಂಗೀತ. ಸಂ ಪ್ಲಸ್ ಸ್ಕೃತಿ ಸಂಸ್ಕೃತಿ. ಸಂ ಪ್ಲಸ್ ತೋಷ ಸಂತೋಷ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ನೀಡಿ. ಹಾಗೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.